ಸಚಿವ ನಾಗೇಂದ್ರ ಕೋರ್ಟ್ ಷರತ್ತನ್ನ ಉಲ್ಲಂಘಿಸಿ ದೆಹಲಿಗೆ ಹೋದಂತ ವಿಚಾರಕ್ಕೆ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯಾರ ಮೇಲೆ ಕೇಸ್ ಇಲ್ಲ ಹೇಳಿ, ಅದೇ ಹೇಳ್ತಾರಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳಿ, ಹಾಗಾಗಿದೆ ರಾಜ್ಯ ರಾಜಕಾರಣಿಗಳ ಪರಿಸ್ಥಿತಿ. ಈಗ ರಾಜ್ಯದಲ್ಲಿ ಯಾರ ಮೇಲೆ ಹೇಳ್ರಿ ಕೇಸ್ ಇಲ್ಲ? ಡಿಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? HDK ಜಾಮೀನು ತಗೊಂಡಿಲ್ವಾ? ವಿಪಕ್ಷದವರಿಗೆ ಮಾತಾಡೋದಕ್ಕೆ ಒಂದು ವಿಷಯ ಬೇಕು ಅಷ್ಟೇ. ಅದೇ ಎಲ್ಲರೂ ಕೊಳತು ಗಬ್ಬೆದ್ದು ನಾರ್ತಾ ಇರೋರೆ. ಯಾರು ಸಾಚ ಅಂತ ಕೇಳ್ದಂಗಿದೆ ಡಿಕೆ ಶಿವಕುಮಾರ್ ಅವರು. ಯಾರ ಮೇಲೆ ಕೇಸ್ ಇಲ್ಲ ಹೇಳಿ ರಾಜ್ಯದಲ್ಲಿ? ಡಿಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? HD ಕುಮಾರಸ್ವಾಮಿ ಜಾಮೀನು ಮೇಲೆ ಹೊರಗಡೆ ಇಲ್ವಾ? ವಿಪಕ್ಷದವರಿಗೆ ಮಾತನಾಡೋದಕ್ಕೆ ಒಂದು ವಿಷಯ ಬೇಕು ಅಷ್ಟೇ ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ಇಲ್ಲ ತೋರಿಸಿ. ಅದ ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗದೆ ಅಸಮಾಧಾನ ವಿಚಾರ. ನಮ್ಮಲ್ಲಿರೋ ಎಲ್ಲ ಶಾಸಕರು ಸಮರ್ಥರಿದ್ದಾರೆ, ಆದ್ರೆ 135 ಶಾಸಕರಿದ್ದಾಗ ಎಲ್ರಿಗೂ ಮಂತ್ರಿ ಮಾಡೋದಕ್ಕಾಗಲ್ಲ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಿಮಂಡಲ ಕೇವಲ 15% ಇರುತ್ತೆ, ಹೀಗಾಗಿ ಅವಕಾಶ ಸಿಗೋದು ಕಷ್ಟ. ಮಂತ್ರಿ ಸ್ಥಾನನ ನೀಡೋದು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ನನಗೆ ಗೃಹ ಸಚಿವ ಸ್ಥಾನದ ಜವಾಬ್ದಾರಿ ಕೊಟ್ಟಿದ್ದಾರೆ, ಬೇಡ ಅಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಿದ್ದೇನೆ. ನಾನು 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊತೀವಿ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು. ನಾವು 224ನಲ್ಲಿ ಬರೀ 15%ಗೆ ಮಾಡ್ಬೋದು, 33 ಜನಕ್ಕೆ ಮಾಡ್ಬೋದು. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಿದ್ದೇನೆ. ನಾನು 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ